ಶೃಂಗೇರಿ ಶಾಸಕರಾಗಿ ಟಿ.ಡಿ. ರಾಜೇಗೌಡ 9 ದಿನಗಳ ಬಳಿಕ ಮತ್ತೆ ಮಾಜಿಯಾದ ಡಿ.ಎನ್. ಜೀವರಾಜ್. ರಾಜೇಗೌಡರ ಶಾಸಕತ್ವ ಪುನಃಸ್ಥಾಪನೆಗೆ ಸುಪ್ರೀಂ ಕೋರ್ಟ್ ಆದೇಶ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ. ವಿನೋದ್ ಚಂದ್ರನ್, ಸಂಜಯ್ ಕುಮಾರ್ ಅವರಿದ್ದ ದ್ವಿಸದಸ್ಯ ಪೀಠ. ಆಣೆ ಪ್ರಮಾಣದ ಬಳಿಕ ಶೃಂಗೇರಿ ಕ್ಷೇತ್ರದಲ್ಲಿ ಸಂಚಲನ. ಮತ್ತೆ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಟಿ.ಡಿ. ರಾಜೇಗೌಡರು ಮುಂದುವರಿಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ಇದು ಈ ಕ್ಷಣದ ಒಂದು ಬಹುದೊಡ್ಡ ಬ್ರೇಕಿಂಗ್ ಅಂತೇಳಿದರೆ ತಪ್ಪಿಲ್ಲ. ಯಾಕೆಂತ ಹೇಳಿದರೆ ನಿಮಗೆ ಗೊತ್ತಿದೆ, ಕಳೆದ ಕೆಲವು ದಿನಗಳಿಂದ ಶೃಂಗೇರಿ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳ್ಕೊಂಡು. ಸೊ ಹಿಂದೆ ಕೂಡ ಟಿ.ಡಿ. ರಾಜೇಗೌಡರು ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗಿದ್ದರು. ಆದರೆ ಆ ಆಯ್ಕೆ ಸರಿ ಇಲ್ಲ. ಆ ಆಯ್ಕೆಯಲ್ಲಿ ಒಂದಷ್ಟು ದೋಷಗಳಿವೆ. ಮುಖ್ಯವಾಗಿ ಕಳೆದ ಬಾರಿ ನಡೆದಂತಹ ಎಣಿಕೆಯಲ್ಲಿ, ಅದರಲ್ಲೂ ಅಂಚೆ ಮತಗಳ ಎಣಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ, ಅಕ್ರಮ ಎಸಗಿದ್ದಾರೆ ಅಂತ ಹೇಳ್ಕೊಂಡು ಡಿ.ಎನ್. ಜೀವರಾಜ್ ಏನಿದ್ದರು ಕೋರ್ಟ್ನ ಮೊರೆ ಹೋಗಿದ್ದರು. ಒಂದಷ್ಟು ಕೋರ್ಟಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇವರು ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ತಡೆ ತರುವಂಥ ಪ್ರಯತ್ನವನ್ನು ಟಿ.ಡಿ. ರಾಜೇಗೌಡರು ಮಾಡಿದರು. ಕೊನೆಗೂ ಹೈಕೋರ್ಟ್ ಇಲ್ಲ, ಮರು ಎಣಿಕೆ ಆಗಬೇಕು ಅಂತ ಹೇಳ್ಕೊಂಡು ಆದೇಶವನ್ನು ಮಾಡಿತ್ತು. ಆ ಆದೇಶದಂತೆ ಕಳೆದ ಮೇ 2ರಂದು ಮರು ಎಣಿಕೆ ಆಯಿತು. ಅಂಚೆ ಮತಗಳ ಮರು ಎಣಿಕೆ ಆಗಿತ್ತು. ಆ ಮರು ಎಣಿಕೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ಏನು ಎಣಿಕೆ ಆಗಿತ್ತು, ಆ ಎಣಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿವೆ ಅನ್ನುವಂತಹ ವಿಚಾರಗಳು ಹೊರಗಡೆ ಬಂತು. ಅದರಂತೆ 255 ಮತಗಳ ವ್ಯತ್ಯಾಸ ಕಂಡು ಬಂದಿತ್ತು. ಟಿ.ಡಿ. ರಾಜೇಗೌಡರು ಈ ಹಿಂದೆ ಪ್ಲಸ್ 255 ಮತಗಳು ಅವ್ರಿಗೆ ಬಂದಿತ್ತು. ಆದರೆ ಈ ಮೊನ್ನೆ ನಡೆದಂತಹ ಒಂದು ಮರು ಎಣಿಕೆಯಲ್ಲಿ ಮೈನಸ್ 255 ಮತಗಳು ಬಂದು, ಹಾಗಾಗಿ ಒಟ್ಟಾರೆ ಆ ಪ್ರಕ್ರಿಯೆಯಲ್ಲಿ 52 ಮತಗಳ ಅಂತರದಿಂದ ಡಿ.ಎನ್. ಜೀವರಾಜ್ ಅವರೇನಿದ್ದಾರೆ ಗೆದ್ದಿದ್ದಾರೆ. ಹಾಗಾಗಿ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಡಿ.ಎನ್. ಜೀವರಾಜ್ ಅವರು ಆಯ್ಕೆಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಚುನಾವಣಾ ಆಯೋಗ ಹೇಳಿತ್ತು. ಅದರಂತೆ ಆ ಬಳಿಕ ನಡೆದಂಥ ಒಂದಷ್ಟು ಪ್ರಕ್ರಿಯೆಗಳು ನಡೆದು, ಅದರ ಒಂದು ಭಾಗವಾಗಿ ಪ್ರಮಾಣ ವಚನವನ್ನು ಕೂಡ ಡಿ.ಎನ್. ಜೀವರಾಜ್ ಅವರು ಸ್ವೀಕಾರ ಮಾಡಿದರು. ಈಗ ಸದ್ಯಕ್ಕೆ ಜೀವರಾಜ್ ಅವರು ಶೃಂಗೇರಿ ಕ್ಷೇತ್ರದ, ಅಂದರೆ ಈ ಆದೇಶ ಬರೋ ತನಕ ಡಿ.ಎನ್. ಜೀವರಾಜ್ ಅವರೇನಿದ್ದರು ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಇದ್ದರು. ಆದರೆ ಇವತ್ತು ಏನೊಂದು ಆದೇಶ ಬಂದಿದೆ, ಈ ಆದೇಶದಂತೆ ಇಲ್ಲ, ಈ ಹಿಂದೆ ಯಾರು ಟಿ.ಡಿ. ರಾಜೇಗೌಡರು ಶಾಸಕರಾಗಿದ್ದರು ಅವರ ಶಾಸಕತ್ವ ಏನಿದೆ ಅದನ್ನು ಪುನಃಸ್ಥಾಪನೆಗೊಳಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ಇದು ದ್ವಿಸದಸ್ಯ ಪೀಠದಲ್ಲಿ ಬಂದಂಥ ಒಂದು ತೀರ್ಪು. ಇದರಲ್ಲಿ ಇಬ್ಬರು ನ್ಯಾಯಾಧೀಶರು ಆಯ್ಕೆ ಈ ಒಂದು ಆದೇಶವನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಈ ರೀತಿಯಂಥ ಆದೇಶವನ್ನು ಇಷ್ಟು ಬೇಗ ಬರುತ್ತೆ ಅಂತ ಹೇಳ್ಕೊಂಡು BJPಯವರಿಗೆ ಅಥವಾ ಡಿ.ಎನ್. ಜೀವರಾಜ್ ಅವರಿಗೆ ಕೂಡ ಎಣಿಸಿರಲಿಲ್ಲ. ಆದರೆ ತುಂಬ ತ್ವರಿತಗತಿಯಲ್ಲಿ ಈ ಆದೇಶವನ್ನು ಕೊಟ್ಟಿರೋದ್ರಿಂದ ಇದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಗೆಲುವು ಆಗಿದ್ದರೆ, ಇನ್ನೊಂದೆಡೆ ಡಿ.ಎನ್. ಜೀವರಾಜ್ ಅವರಿಗೆ ಒಂದು ದೊಡ್ಡ ಮಟ್ಟದ ಶಾಕ್ ಅಂತ ಹೇಳಿದರೆ ತಪ್ಪಿಲ್ಲ. ಯಾಕೆಂತೇಳಿದರೆ ಈಗಷ್ಟೇ ತಾನು MLA ಆಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ, ಒಂದಷ್ಟು ಕೆಲಸವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಅವರು ಕನಸನ್ನು ಕಂಡಿದ್ದರು. ಆದರೆ ಈ ಒಂದು ಆಯ್ಕೆ ಏನಿದೆ, ಈ ಆಯ್ಕೆಯ ಅಂದರೆ ಮೊನ್ನೆ ನಡೆದಂಥ ಮರು ಎಣಿಕೆ ಇರ್ಬೋದು, ಮರು ಎಣಿಕೆಯ ನಂತರ ಚುನಾವಣಾ ಆಯೋಗದಿಂದ ಆದೇಶ ಬಂದಿದ್ದಿರ್ಬೋದು, ಆ ಬಳಿಕ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನಿರ್ಬೋದು, ಅವೆಲ್ಲವೂ ಕೂಡ ಒಂದಷ್ಟು ಪ್ರಕ್ರಿಯೆಗಳು ನಡೀತಿರಬೇಕಾದ್ರೆ ಈಗ ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂಥ ಆದೇಶ ಏನಿದೆ ದೊಡ್ಡ ಮಟ್ಟದ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಹಾಗಾಗಿ ಇದು ಟಿ.ಡಿ. ರಾಜೇಗೌಡರಿಗೆ ಒಂದು ದೊಡ್ಡ ಮಟ್ಟದ ಗೆಲುವು ಅಂತ ಹೇಳ್ಬೋದು. ಸದ್ಯಕ್ಕೆ ಇನ್ನೂ ಕೂಡ ಕಾನೂನು ಹೋರಾಟಗಳು ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆಯಾಗಿದೆ. ಈ ಮಧ್ಯದಲ್ಲಿ ಕೂಡ ಒಂದಷ್ಟು ಬೇರೆ ರೀತಿಯ ಆಣೆ ಪ್ರಮಾಣಗಳು ಕೂಡ ಆ ಒಂದು ಕ್ಷೇತ್ರದಲ್ಲಿ ನಡೀತು. ನೀವು ನೋಡ್ತಿರ್ಬೋದು, ಮುಖ್ಯವಾಗಿ BJP ಕಡೆಯಿಂದಲೇ ಒಂದಷ್ಟು ಅಲ್ಲಿ ಈ ಹಿಂದೆ ಆ ಒಂದು ಎಣಿಕೆ ಸಂದರ್ಭದಲ್ಲಿ ಏನು ಏಜೆಂಟಾಗಿ ಕಾರ್ಯವನ್ನು ಯಾರು ನಿರ್ವಹಿಸಿದರು, ಸತೀಶ್ ಅನ್ನುವಂಥವ್ರು, ಅವರು ಹಾಗೆ ರಾಮಸ್ವಾಮಿ, ಶೆಟ್ಟಿಗದ್ದೆ ರಾಮಸ್ವಾಮಿ ಏನಿದ್ರು ಅವರು ಕೂಡ ಪ್ರಮಾಣವನ್ನು ಮಾಡಿದರು. ನಾವು ಯಾವುದೇ ರೀತಿಯಾದಂಥ ಈ ಹಿಂದೆ BJPಯ ಏನೊಂದು ಏಜೆಂಟಾಗಿ ನಾವು ಕಾರ್ಯನಿರ್ವಹಣೆ ಮಾಡಿದ್ದು ಸತೀಶ್ ಅವರು ಹೇಳಿದರು, ನಾನು ಯಾವುದೇ ರೀತಿಯಂಥ ಅಕ್ರಮವನ್ನು ಎಸಗಿಲ್ಲ, ತಪ್ಪನ್ನು ಎಸಗಿಲ್ಲ, ಮೋಸ ಮಾಡಿಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದರೆ ಅವರು ಈ ಪ್ರಮಾಣವನ್ನು ಮಾಡಲಿಕ್ಕೂ ಆಣೆಯನ್ನು ಮಾಡಲಿಕ್ಕೂ ಒಂದು ಕಾರಣ ಇತ್ತು. ಯಾವಾಗ ಜೀವರಾಜ್ ಅವರು ಮತ್ತೆ ಇಲ್ಲಿ ಶಾಸಕರು
MLA ಅಂತೇಳಿ ಆಯ್ಕೆ ಆದರು. ಆ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂದರೆ ಈಗ ಜೀವರಾಜ್ ಅವರು MLA ಆಗಿದ್ದಾರೆ, ಶಾಸಕರಾಗಿದ್ದಾರೆ ಅಂದರೆ ಈ ಹಿಂದೆ ನೀವೇ BJPಯ ಏಜೆಂಟ್ಗಳಾಗಿದ್ರಿ, ನಿಮ್ಮಿಂದ ಒಂದಷ್ಟು ಅಕ್ರಮ ಆಗಿದೆ ಅನ್ನುವಂಥ ವಿಚಾರಗಳು, ಆರೋಪಗಳು ಅವರ ವಿರುದ್ಧ ಕೇಳಿ ಬಂದಿತ್ತು. ಒಂದು ಏನೋ ಹಣವನ್ನು ತೆಗೆದುಕೊಂಡಿದ್ದೀರಿ, ಡೀಲಿಗೆ ಒಳಗಾಗಿದ್ದೀರಿ, ಈ ರೀತಿಯ ಎಲ್ಲ ಒಂದು ಆರೋಪಗಳು ಅವರ ವಿರುದ್ಧ ಕೇಳಿ ಬಂದಿತ್ತು. ಹಾಗಾಗಿ ಇದರ ವಿಚಾರವಾಗಿ ಇಲ್ಲ, ನಾವು ಯಾವುದೇ ರೀತಿಯಾದಂಥ ನಮ್ಮ ನಾಯಕ ಜೀವರಾಜ್ ಅವರ ಗೆಲುವಿಗೆ ನಾವು ಸಹಕಾರವನ್ನು ಕೊಟ್ಟಿದ್ದು, ಅದರ ಬದಲಾಗಿ ನಾವು ಅವರು ಸೋಲ್ಬೇಕು ಅಂತ ಹೇಳ್ಕೊಂಡು ಯಾವುದೇ ರೀತಿಯ ಒಪ್ಪಂದವನ್ನಾಗಲಿ ಡೀಲನ್ನಾಗಲಿ ಮಾಡಿಕೊಂಡಿಲ್ಲ ಅನ್ನುವಂಥ ವಿಚಾರವನ್ನು ಆಣೆ ಮತ್ತು ಪ್ರಮಾಣ ಮಾಡೋದ್ರ ಮುಖಾಂತರ ಅಲ್ಲಿ ದೇವರ ಮುಂದೆ ಹೇಳಿದರು. ಇದು ಒಂದು ರೀತಿ ಕಾಂಗ್ರೆಸ್ಸಿಗೆ ಪ್ಲಸ್ ಆಗಿತ್ತು. ಇದರ ಮುಂದುವರಿದ ಭಾಗವಾಗಿ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಶೃಂಗೇರಿ ಕ್ಷೇತ್ರದ ನಾಯಕರಾಗಿರುವಂಥ TD ರಾಜೇಗೌಡರು ಹಾಗೆ ಒಂದಷ್ಟು ನಾಯಕರುಗಳೆಲ್ಲ ಕೂಡ ಅವರು ಕೂಡ ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಮಾಣವನ್ನು ಮಾಡಿದರು. ಇಲ್ಲ, ನಾವು ಯಾವುದೇ ರೀತಿಯಾದಂಥ ಅಕ್ರಮವನ್ನು ಮಾಡಿಲ್ಲ, ನಮ್ಮಿಂದ ಯಾವುದೇ ರೀತಿಯ ಮೋಸ ಆಗಿಲ್ಲ, ಹಾಗಾಗಿ ಎಲ್ಲವನ್ನು ನೀನೇ ನೋಡ್ಕೋ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಇದು ಒಂದು ರೀತಿಯಾಗಿ ಎರಡೂ ಕಡೆಯಲ್ಲೂ ಕೂಡ ಆಣೆ ಪ್ರಮಾಣ ಏನು ನಡೀತಾ ಇತ್ತು, ಈ ಒಂದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂಥೇಳಿ ಜನ ಕೂಡ ಅಂದ್ಕೊಳ್ತಾ ಇದ್ದರು. ಇದರ ಒಂದು ಈ ಆಣೆ ಪ್ರಮಾಣ ವಿಚಾರ ಏನು ನಡೀತಾ ಇತ್ತು, ಈ ಒಂದು ಸಂದರ್ಭದಲ್ಲೇ ಸುಪ್ರೀಂನ ಈ ಆದೇಶ ಏನಿದೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ವರದಾನವಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ಮೋಸ ಮಾಡಿಲ್ಲ, ನಾವು ಅಕ್ರಮವನ್ನು ಎಸಗಿಲ್ಲ ಅನ್ನುವಂಥ ಒಂದು ಈ ಆದೇಶ ಏನಿದೆ ಎತ್ತಿ ಹಿಡಿದಿದೆ. ಅದೇ ರೀತಿಯಾಗಿ BJPಗರಿಗೆ ಮುಖ್ಯವಾಗಿ DN ಜೀವರಾಜ್ ಅವರು ಕೂಡ ಈ ಒಂದು ಏನು ಕಾನೂನು ಹೋರಾಟವನ್ನು ಈ ಹಿಂದೆ ಮಾಡ್ಕೊಂಡು ಬಂದಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದರು, ಇಲ್ಲ ಇಲ್ಲಿ ದೊಡ್ಡ ಮಟ್ಟದ ಮೋಸ ಆಗಿದೆ ನನಗೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಹಾಗಾಗಿ ಈಗ ಸುಪ್ರೀಂನ ಆದೇಶ ಏನಿದೆ ಅವರಿಗೆ ಮುಳುವಾಗಿದೆ. ಮುಂದೆ ಇದು ಯಾವ ರೀತಿಯಾದಂತಹ ಹಂತವನ್ನು ತೆಗೆದುಕೊಳ್ಳುತ್ತೆ, ಮುಂದೆ ಯಾವ ರೀತಿಯಾಗಿ DN ಜೀವರಾಜ್ ಅವರು ಏನಿದ್ದಾರೆ ಕಾನೂನು ಹೋರಾಟವನ್ನು ಮಾಡ್ತಾರೆ, ಅವೆಲ್ಲವೂ ಕೂಡ ಇನ್ನೂ ಕೂಡ ನಿಗೂಢವಾಗಿದೆ. ಸದ್ಯಕ್ಕಂತೂ ಈಗ ಇಲ್ಲಿವರೆಗೂ ಕೂಡ ಹಾಲಿ ಶಾಸಕರಾಗಿದ್ದಂಥ DN ಜೀವರಾಜ್ ಏನಿದ್ದಾರೆ ಅವರು ಮತ್ತೆ ಮಾಜಿ ಶಾಸಕರಾಗಿದ್ದಾರೆ. ಅಂದರೆ ಕಳೆದ 9 ದಿನಗಳ ತನಕ ಮಾಜಿ ಶಾಸಕರಾಗಿದ್ದಂತಹ, ಅದಕ್ಕಿಂತ ಹಿಂದೆ ಹಾಲಿ ಶಾಸಕರಾಗಿದ್ದಂತಹ TD ರಾಜೇಗೌಡರು ಏನಿದ್ದಾರೆ ಇದೀಗ ಮತ್ತೆ ಹಾಲಿ ಶಾಸಕರಾಗಿದ್ದಾರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟಕ್ಕೆ ಶೃಂಗೇರಿ ಕ್ಷೇತ್ರ ಸಾಕ್ಷಿಯಾಗಿರುವಂಥದ್ದು. ಇಡೀ ರಾಜ್ಯ ಮಾತ್ರವಲ್ಲ, ದೇಶ ನೋಡ್ತಾ ಇದೆ ಶೃಂಗೇರಿಯಲ್ಲಿ ಏನಾಗಿದೆ ಅಂಥೇಳಿ. 2 ದಿನಕ್ಕೆ ಚೇಂಜ್ ಆಗ್ತಾರೆ, ಒಬ್ಬರು ಹಾಲಿ ಇದ್ದವರು ಮಾಜಿ ಆಗ್ತಾರೆ, ಮಾಜಿ ಇದ್ದವರು ಹಾಲಿ ಆಗ್ತಾರೆ ಅಂತ ಹೇಳಿದರೆ ಏನಾಗ್ತಾ ಇದೆ ಈ ಕ್ಷೇತ್ರದಲ್ಲಿ ಅಂತ ಹೇಳ್ಕೊಂಡು, ಅದು ಕೂಡ ಚುನಾವಣಾ ಆಯೋಗವೇ ಚುನಾವಣೆಯನ್ನು ಮಾಡುತ್ತೆ, ಎಣಿಕೆಯನ್ನು ಮಾಡುತ್ತೆ, ಮರು ಎಣಿಕೆಯನ್ನು ಮಾಡುತ್ತೆ. ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಿ ಚುನಾವಣಾ ಆಯೋಗ ಏನು ಆದೇಶವನ್ನು ಕೊಟ್ಟಿತ್ತು, ಜೀವರಾಜ್ ಅವರು ಈ ಶೃಂಗೇರಿ ಕ್ಷೇತ್ರದ ಶಾಸಕರು ಅಂತೇಳಿ ಆ ಆದೇಶಕ್ಕೆ ತಡೆಯನ್ನು ತಂದಿದೆ. ಈ ಹಿಂದೆ ಯಾರು ಅಲ್ಲಿ ಶಾಸಕರಾಗಿದ್ದರು ಆ ಶಾಸಕತ್ವ ಏನಿದೆ ಅದು ಪುನಃಸ್ಥಾಪನೆ ಆಗಬೇಕು ಅನ್ನುವಂಥ ಆದೇಶವನ್ನು ಮಾಡಿರುವಂಥದ್ದು. ಹಾಗಾಗಿ ಇದು ಒಂದು ದೊಡ್ಡ ಮಟ್ಟದ ರಾಜ್ಯ ರಾಜಕಾರಣದ ಬೆಳವಣಿಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಆದೇಶದಿಂದ ಕಾಂಗ್ರೆಸ್ಸಿಗರಲ್ಲಿ ಒಂದು ರೀತಿಯಾದಂತಹ ಸಂತಸ ಮನೆ ಮಾಡಿದರೆ, ಇನ್ನೊಂದೆಡೆ BJPಗಿರಲಿ ಮತ್ತೆ ಹತಾಶೆ ಮನೆ ಮಾಡಿರುವಂಥದ್ದು. ನೋಡೋಣ ಮುಂದೆ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ. ನಮಸ್ಕಾರ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.